ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ತಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 10.075 mm ನೀಡಲ್ನ ತಗೊಂಡಿದ್ದೀನಿ. 8 ಎಳೆ ದಾರ ತಗೊಂಡಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ನಾನು 1 2 3 3 ಚೈನ್ ತೊಗೊಂಡಿದ್ದೀನಿ. 3 ಚೈನ್ ತೊಗೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. 3 ಚೈನ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತೊಗೋತಾ ಇದ್ದೀನಿ ಸ್ಟ್ರೈಟಾಗಿ ನೋಡಿಕೊಂಡು. ನೆಕ್ಸ್ಟ್ ಮತ್ತೆ 1 2 3 3 ಚೈನ್ ತೊಗೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. 3 ಚೈನ್ನ 2 ಸರಿ ತೊಗೊಂಡಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ. 3 ಚೈನ್ನ 2 ಸರಿ ತೊಗೊಂಡು ಒಂದು ಸಿಂಗಲ್ ನಾಟ್. ನೆಕ್ಸ್ಟ್ ನಾನು ಸಿಂಗಲ್ ನಾಟ್ ಆದಮೇಲೆ ಥ್ರೆಡ್ನ ತೆಗೆದು ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ 3 ಚೈನ್ನ 2 ಸರಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ನಾರ್ಮಲಾಗಿ ಯೂಸ್ ಮಾಡೋ ಬೀಡ್ಸ್ಗಿನ ಸ್ವಲ್ಪ ದೊಡ್ಡ ಬೀಡ್ಸ್ನ ತೊಗೊಂಡಿದ್ದೀನಿ, ರೌಂಡ್ ಬೀಡ್ಸ್. ಇದಾದಮೇಲೆ ಈ ರೀತಿ ಸ್ವಲ್ಪ ದೊಡ್ಡ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಬೀಡ್ಸು ಒಂಥರ ನೆಲ್ಲಿಕಾಯಿ ಥರ ಇದೆ ಬೀಡ್ಸು. ಈ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ರೌಂಡ್ದು ಸಣ್ಣ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಈ 3 ಬೀಡ್ಸ್ನು ಒಂದೇ ಸಾರಿ ನಾನು ಥ್ರೆಡ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದೇ ಸಾರಿ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ಮತ್ತೆ ನಾವು 3 ಚೈನ್ ಒಂದು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೋಬೇಕು. 1 2 3 3 ಚೈನ್ ತಗೊಂಡು ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 3 ಚೈನು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. 2 ಸರಿಯಾಗಿದೆ. 1 2 3 3 ಚೈನ್ ತೊಗೋಬೇಕು. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. 3 ಚೈನು ಒಂದು ಸಿಂಗಲ್ ಕ್ರೋಶೆ ನಾನು 3 ಸರಿ ತೊಗೊಂಡಿದ್ದೀನಿ. ನೋಡಿ, ಬೀಡ್ಸ್ ಹಾಕಿದ್ಮೇಲೆ 1 2 3 3 ಸರಿ ಬಂದಿದೆ. ಸ್ಟಾರ್ಟಿಂಗ್ ಅಷ್ಟೇ ನಾನು 2 ಸರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋಬೇಕಾದ್ರೆ 3 ಸರಿ ತೊಗೋಬೇಕು. ಇವಾಗ ನೆಕ್ಸ್ಟ್ ಸಿಂಗಲ್ ನಾಟ್ ಆದಮೇಲೆ ಥ್ರೆಡ್ನ ತೆಗೆದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಮೊದಲು ಸಣ್ಣ ರೌಂಡ್ ಬೀಡ್ಸ್ನ ತೊಗೊಂಡೆ, ಮತ್ತು ಒಂದು ದೊಡ್ಡ ಬೀಡ್ಸ್ನ ತೊಗೊಂಡು ಇನ್ನೊಂದು ಸಣ್ಣ ಬೀಡ್ಸ್. ಈ ರೀತಿ 3 ಬೀಡ್ಸ್ನು ಆ್ಯಡ್ ಮಾಡಿಕೊಂಡು ಒಂದೇ ಸರಿ ಥ್ರೆಡ್ ಒಳಗೆ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿದ ಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ಮತ್ತೆ ನಾವು 3 ಚೈನು ಒಂದು ಸಿಂಗಲ್ ನಾಟ್ನ 3 ಸರಿ ತೊಗೋಬೇಕು. 3 ಚೈನು ಒಂದು ಸಿಂಗಲ್ ಕ್ರೋಶೆ. ನಾನಿಲ್ಲಿ 2 ಡಿಸೈನ್ ಹಾಕ್ತಿರೋದ್ರಿಂದ ಲಾಸ್ಟಲ್ಲಿ ಕೂಡ 2 ಸರಿ ತೊಗೋತಾ ಇದ್ದೀನಿ. ನೀವು ಕಂಟಿನ್ಯೂ ಮಾಡೋದಾದರೆ 3 ಚೈನು ಒಂದು ಸಿಂಗಲ್ ಕ್ರೋಶೆನ 3 ಸರಿ ತೊಗೊಳ್ಳಿ. ಇವಾಗ 3 ಚೈನು ಒಂದು ಸಿಂಗಲ್ ಕ್ರೋಶೆ ಲಾಸ್ಟಲ್ಲಿ ತೊಗೋತಾ ಇದ್ದೀನಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ 2 ಸರಿ ತೊಗೊಂಡಿದ್ದೀನಿ. ಫಸ್ಟ್ ಲೈನ್ ಬೇಸ್ ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ 3 ಚೈನು ಒಂದು ಸಿಂಗಲ್ ಕ್ರೋಶೆನ 2 ಸರಿ ತೊಗೊಂಡು ಮಧ್ಯದಲ್ಲಿ ನಾನು 3 ಸರಿ ತೊಗೊಂಡಿದ್ದೀನಿ. ನೆಕ್ಸ್ಟು ಬೀಡ್ ಆ್ಯಡ್ ಮಾಡಿದ ಮೇಲೆ ಲಾಸ್ಟಲ್ಲಿ ನಾನು 3 ಚೈನು ಒಂದು ಸಿಂಗಲ್ ಕ್ರೋಶೆನ 2 ಸರಿ ತೊಗೊಂಡಿದ್ದೀನಿ. ಈ ರೀತಿ ಡಿಸೈನ್ ಬಂದಿದೆ. ಫಸ್ಟ್ ಲೈನ್ ಬೇಸ್ ಇದು. ಇವಾಗ ನೆಕ್ಸ್ಟು ನಾನು ಥ್ರೆಡ್ನ ಕಟ್ ಮಾಡಿದೆ. ಡಿಸೈನ್ನ ಈ ರೀತಿ ಉಲ್ಟಾ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. 1 2 3 3 ಚೈನ್ ತೊಗೊಳ್ಳಿ. 3 ಚೈನ್ ತೊಗೊಂಡು ನೆಕ್ಸ್ಟ್ ಸಿಂಗಲ್ ನಾಟ್ ಬರುತ್ತಲ್ಲ, ಈ ಸಿಂಗಲ್ ನಾಟ್ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ ಅಂದರೆ ಸಿಂಗಲ್ ಕ್ರೋಶೆ ತೊಗೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ನಾನು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ಸ್ ಮೇಲ್ಗಡೆ ಇರೋ ಈ ಥ್ರೆಡ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಇವಾಗ ಫಸ್ಟ್ ಎರಡನ್ನು ಒಂದು ಮಾಡಿ ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ.
ಒಂದು ಕಂಬ ಆಯಿತು. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಥ್ರೆಡ್ಗೆ ಕಂಬ ತಗೋತಾ ಇದ್ದೀನಿ. 2 ಈ ರೀತಿ ಮೇಲ್ಗಡೆ ಬರುತ್ತೆ. ನೆಕ್ಸ್ಟು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು. ಥ್ರೆಡ್ ಒಳಗೆ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಡು ಈ ರೀತಿ ಕಂಬ ತಗೋಬೇಕು. 3 4 5 6 7 ಈ ರೀತಿ ಡಿಸೈನ್ ಕಾಣಿಸುತ್ತೆ. ಚೆನ್ನಾಗಿರುತ್ತೆ. ಇದು ಉಲ್ಟಾ ಕಂಬ. ಇದು 8 9 10 11 12 12 ಕಂಬ ಆಗಿದೆ. ಈ ರೀತಿ ಹಿಡಿದು ನೋಡಿದೆ, ಆದರೆ ಸ್ವಲ್ಪ ಡಿಸೈನ್ ಮರ್ಜ್ಕೊಳ್ತು. ಹಾಗಾಗಿ ನಾನು 15 ಕಂಬ ತಗೋತಾ ಇದ್ದೀನಿ. ಈ ರೀತಿ ಡಿಸೈನ್ ಬಂದಿದೆ. 12 ಕಂಬ ಆಗಿದೆ. ಇವಾಗ ನೆಕ್ಸ್ಟು ಇನ್ನೂ 3 ಕಂಬ ತಗೋಬೇಕು. ಸೇಮ್ ಅದೇ ಚೈನಿಗೆ 13 14 15 15 ಕಂಬ ತೊಗೊಂಡಿದ್ದೀನಿ. 15 ಕಂಬ ಆಯಿತು. ಇವಾಗ ನೆಕ್ಸ್ಟು ಸಿಂಗಲ್ ನಾಟ್ ಮಧ್ಯ ನಾನು ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟು ನೋಡಿ 1 2 3 4 5 6 7 8 9 10 11 12 13 14 15 15 ಕಂಬ ತಗೊಂಡಿದ್ದೀನಿ. ಈ ರೀತಿ ಡಿಸೈನ್ ಬಂದಿದೆ. ಮೇಲ್ಗಡೆ ಉಲ್ಟಾ ಕಂಬ. ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಟ್ರೈ ಮಾಡಿ. ಇವಾಗ ನೆಕ್ಸ್ಟು ನಾನು ಈ ರೀತಿ ಡಿಸೈನ್ನ ಉಲ್ಟಾ ಮಾಡಿಕೊಂಡು ಒಂದು ಸಿಂಗಲ್ ನಾಟ್ ಆದಮೇಲೆ 1 2 3 3 ಚೈನ್ ತೊಗೊಂಡು ಸಿಂಗಲ್ ನಾಟ್ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿಂದಾನೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ಸ್ ಮೇಲ್ಗಡೆ ಇರೋ ಈ ಥ್ರೆಡ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬ ತೊಗೊಂಡಿದ್ದೀನಿ. ಇದೇ ರೀತಿ 15 ಕಂಬ ತಗೊಳ್ಳಿ. ಕಂಬ ಹಾಕೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿದೆ ಸ್ಯಾರಿ ಕುಚ್ಚು ಬೇಸಿಕ್ಸ್ ಅಂತ, ಅಲ್ಲಿ ಹೋಗಿ ಚೆಕ್ ಮಾಡಿ. ಈ ರೀತಿ 15 ಕಂಬ ಆದಮೇಲೆ ನೆಕ್ಸ್ಟ್ ಸಿಂಗಲ್ ನಾಟ್ ಮಧ್ಯ ನಾನು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ ತೊಗೊಂಡು ಲಾಸ್ಟಲ್ಲಿ ನೋಡಿ ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಇವಾಗ ಇಲ್ಲಿಗೆ ಈ ಲೈನ್ನ ಎಂಡ್ ಮಾಡ್ಕೊಳ್ಳೋಣ. 1 2 2 ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಈ ಡಿಸೈನ್ನ ಹಾಕ್ಬೋದು. ಬೇಗನೆ ಮುಗಿದು ಹೋಗುತ್ತೆ. ಕಡಿಮೆ ಸಮಯದಲ್ಲಿ ಇದನ್ನ ಹಾಕ್ಬೋದು. ಮಧ್ಯದಲ್ಲಿ 3 ಚೈನ್ ಇದ್ದಲ್ಲಿ ಕುಚ್ಚು ಬರುತ್ತೆ. ಈ ಡಿಸೈನ್ಗೆ ನಾವು 350 400ವರೆಗೂ ಚಾರ್ಜ್ ಮಾಡ್ಬೋದು. ಕುಚ್ಚು ಕೂಡ ಕಟ್ಟಿದ್ದೀನಿ. ಈ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.